ಕಳೆದ 5 ದಿನದಿಂದನೂ ಕೂಡ ಒಬ್ಬ ಕರಪ್ಟ್ ಸರ್ಕಾರದ ಹಣವನ್ನ ಲೂಟಿ ಹೊಡೆದವರು, ಸರ್ಕಾರದ ಖಜಾನೆಗೆ ಕನ್ನ ಹಾಕಿದವರು, ಸುಮಾರು 1 ಕೋಟಿಗೂ ಹೆಚ್ಚು ಇರತಕ್ಕಂತ ಕರ್ನಾಟಕದಲ್ಲಿರುವಂತಹ ದಲಿತರಿಗೆ ಸೇರಬೇಕಾಗಿದ್ದಂತ 189 ಕೋಟಿ ಹಣವನ್ನ ಕಳೆದ 3 ವರ್ಷದಿಂದನೂ ಕೂಡ ಹಣವನ್ನ ದಲಿತರಿಗೆ ಕೊಡದೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋದು ನ್ಯಾಯಯುತ ಹೋರಾಟ, ಬಹಳ ಜೀನಿಯನ್ ಹೋರಾಟ. ನಮ್ ಡಿಮಾಂಡ್ ಬಹಳ ವೆರಿ ಸಿಂಪಲ್. ಯಾರು ದಲಿತರ ಹಣವ ಬೇಕಾಯ್ತು ಅವರ ಕುಟುಂಬಗಳಿಗೆ, ಅವ್ರ ಮನೆ ಕಟ್ಟಕ್ಕೆ, ಎಜುಕೇಶನ್ ಲೋನ್ ಕೊಡಕ್ಕೆ, ಅವರ ಪೆಟ್ಟಿ ಅಂಗಡಿ ಇಡಕ್ಕೆ ಕೊಡಬೇಕಾಗಿತ್ತು. ಅಂತವರ ಜೀವನವನ್ನ ಹಾಳು ಮಾಡಿದೀರಾ ನೀವು. ಲಕ್ಷಾಂತರ ಜನರ ಬದುಕನ್ನು ಹಾಳು ಮಾಡ್ಬಿಟ್ಟಿದ್ದೀರಾ. ಪಾಪ ಅವ್ರಿಗೆ ಲೋನ್ ಸಿಕ್ಕಿದ್ರೆ ಯಾವ್ದೋ ಪೆಟ್ಟಿ ಅಂಗಡಿ ಹಾಕೊಂತಾ ಇದ್ರು, ತರಕಾರಿ ಅಂಗಡಿ ಹಾಕ್ತಾ ಇದ್ರು. ಯಾರಿಗೋ ಎಜುಕೇಶನ್ ಲೋನ್ ಸಿಕ್ಕಿದ್ರೆ ದಲಿತರ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಆಗ್ತಾ ಇದ್ರು. ಹಣನೆಲ್ಲ ತಿಂದಾಕಿದ್ದೀರಾ. ಅವ್ರಿಗೆ ಮೋಸ ಮಾಡಿಬಿಟ್ಟು ಇವತ್ತು ನಿಮ್ಮ ಮೇಲೆ CBI ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ನೀವೇ ಅಪರಾಧಿ. ED ಚಾರ್ಜ್ ಶೀಟ್ ಇದೆ, ಅದರಲ್ಲೂ ನೀವೇ ಅಪರಾಧಿ. ಲೋಕಾಯುಕ್ತದಲ್ಲಿ ಟೋಟಲ್ 31 ಕೇಸ್ ಇದೆ. ಆ ಎಲ್ಲಾ ಕೇಸಲ್ಲಿ ಒಂದರಿಂದ ಆ ಸೀರಿಯಲ್ ನಂಬರ್ಗಳು ಎಷ್ಟವಲ್ಲ, 1 2 3 4 5 ಎಲ್ಲದರಲ್ಲೂ ಒಂದೊಂದು ಚಾರ್ಜ್ ಶೀಟ್ ಅಲ್ಲೂ ಒಂದೊಂದು ಏನೋ ಸ್ಟೇಜು ಇವ್ರದ್ದು. A1 A2 A3 A4 A5 ಹಿಂಗೆಲ್ಲ ಒಂದೊಂದು ಚಾರ್ಟ್ ಶೀಟಲ್ಲೂ ಒಂದೊಂದು ರ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಮೆಡಲ್. ಈ ದೇಶದ ಏನೇನು ತನಿಖಾ ಸಂಸ್ಥೆಗಳಿದೆ, ಕರ್ನಾಟಕದಲ್ಲಿ ಏನೇನು ಸಂಸ್ಥೆಗಳಿದೆ, ಎಲ್ಲರೂ ಒಂದೊಂದು ಮೆಡಲ್ಗಳನ್ನ ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದೀನಲ್ಲ, ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನೆನ್ನೆನೂ ಕೂಡ ದಾಖಲೆ ಕೇಸ್ಗಳ ದಾಖಲೆಯನ್ನ ಬಿಡುಗಡೆ ಮಾಡಿದ್ದೀನಿ. ನಾನು ನಿಮ್ಗೆ ಕೊಡ್ತೀನಿ. ಈಗ ಡೆತ್ ನೋಟ್ ಅಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನ ಕಳ್ಕೊಂಬಾರ್ದಾಯ್ತು. ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ. ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರ್ಬೇಕಾದ ಹಣವನ್ನ 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ. ಪುಣ್ಯಾತ್ಮ. ಇಲ್ಲಿ ದಾಖಲೆ ಇದೆ. ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಅವ್ನು ಡೆತ್ ನೋಟ್ ಅಂದ್ರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಯಾವುದೇ ಕೋರ್ಟ್ ಅಲ್ಲೂ ಜನಗಳ ಮುಂದೆನೂ ಕೂಡ ಡೆತ್ ನೋಟ್ ಇದು ಡೆತ್ ನೋಟ್ ಅವ್ರದ್ದು ಬರ್ದಿದ್ದಾರೆ. ಮತ್ತೆ ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಹೆಸರನ್ನು ಕೂಡ ಇದ್ರೆ. ಅದಾದ್ಮೇಲೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನು ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ ನಾನು ತೋರಿಸ್ತಾ ಇರೋದು ಆ ಬ್ಯಾಂಕ್ ಅಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ ಇದು. ಅದಾದ್ಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳಿ ಯಾವ್ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ. ರಾಮ ಎಂಟರ್ಪ್ರೈಸಸ್, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರ್, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್, ಗ್ರಾಬ್ ಅಂಡ್ ಕ್ರಾಬ್. ಕೊನೆಯಲ್ಲಿ ಗ್ರಾಬ್ ಅಂಡ್ ಕ್ರಾಬ್ ಏಡಿ ಕಾಯ್ತಾರ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ. ಈ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಯಾವ್ದಾದ್ರೂ ಬುದ್ಧಿ ಇರೋ ಮನುಷ್ಯ ಮತ್ತೆ ಇಷ್ಟೊಂದು ಜನ IAS ಆಫೀಸರು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊಂತೀರಾ? ಯಾರನ ನೋಡಿ ಇಲ್ಲಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ. 50 ಕೋಟಿ ಹಣ ಡಿಪಾಸಿಟ್, 50 ಕೋಟಿ ಲೋನ್ದು. ಯಾವನ ಮಾಡ್ತಾನ ಈ ಕೆಲಸ, ಅಲ್ಕಾ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4% 5%. ನಮ್ಮ ಲೋನ್ಗೆ ಎಷ್ಟು? 10% 12%. ಯಾವನ ಬುದ್ಧಿ ಇರೋನ್ ಈ ಕೆಲಸ ಮಾಡ್ತಾನ? ಇದು ಲೂಟಿ ತಾನೆ. ಅಂದ್ರೆ ಟ್ರಾನ್ಸಾಕ್ಷನ್ ನ ಮಿಸ್ಯೂಸ್ ಮಾಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೆ ಏನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟ್ ಅಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರೋವಂಥದ್ದು ಇದು. ಆಮೇಲೆ ಲೋನ್ ತಗೊಂತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್, ಅವತ್ತೇ ಲೋನು. ನೋಡಿ ಈ ಡಾಕ್ಯುಮೆಂಟ್, ಸ್ಪಾಟ್, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನು. ಸಾಧ್ಯನಾ ಇದು? ಸಾಧ್ಯನಾ? ಯಾವ್ದಾದ್ರು ಇಲಾಖೆಯಲ್ಲಿ ಇದನ್ನ ಮಾಡಕ್ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನ್ಗಟ್ಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನು. ಈ ಡಾಕ್ಯುಮೆಂಟ್ ಅನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ತರ ಮತ್ತೆ ವಾಲ್ಮೀಕಿ ನಿಗಮ ಏನಿದೆ ಅದು ಅನಾಥರೈಸ್ ಆಗಿ ವ್ಯವಹಾರ ಮಾಡಿರೋ ಅಂತದಕ್ಕೆ ದಾಖಲೆಗಳು ಇಲ್ಲಿದೆ, ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇಷ್ಟು ದಾಖಲೆಗಳು ಸಾಕ್ಷಿಗೋಸ್ಕರ ನಿಮಗೆ ಬಿಡುಗಡೆ. ನಾವು ಸಾಕ್ಷಿ ಕೇಳ್ತಾ ಇದ್ದಾರೆ. ಆಮೇಲೆ ಸರ್ಕಾರ, ರಾಜ್ಯ ಸರ್ಕಾರ NTT ಮಾಡೆಲ್ ಆರ್ಥಿಕ ಇಲಾಖೆ, ನಾನ್ ಟ್ರೆಜರಿ ಟ್ರಾನ್ಸಾಕ್ಷನ್, ಅದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಇದೆ. ಯಾರು ಬ್ಯಾಂಕ್ ಅಕೌಂಟ್ ಅನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಮಾಡಂಗಿಲ್ಲ. ಇದು ಆಕ್ಟ್, ಇದು ರೂಲು ಸರ್ಕಾರದ್ದು. ಯಾರು ಅವತ್ತು ಫೈನಾನ್ಸ್ ಮಿನಿಸ್ಟರ್? ಸಿದ್ದರಾಮಯ್ಯನವರು. ಹೆಂಗೆ ಪರ್ಮಿಷನ್ ಕೊಟ್ಟರು ಸಿದ್ದರಾಮಯ್ಯನವರು ಅಕೌಂಟ್ ಓಪನ್ ಮಾಡಕ್ಕೆ? ಇಲ್ಲಿ ಕ್ಲಿಯರ್ ಆಗಿದೆ. ಬ್ಯಾಂಕ್ ಅಕೌಂಟ್ ಈಗ 600 ಅಕೌಂಟ್ ಹೋಗಿದೆಯಲ್ಲ, 600 ಅಕೌಂಟ್ ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ನಡವಳಿಕೆಗಳು, ಕರ್ನಾಟಕ ಸರ್ಕಾರದ ನಡವಳಿಕೆ, ಈ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅನುಮತಿ ಇಲ್ಲದೆ ಯಾರು ಕೂಡ ಯಾವುದೇ ಇಲಾಖೆಯವರು ಹೊಸ ಅಕೌಂಟ್ ಅನ್ನ ಓಪನ್ ಮಾಡಕ್ ಬರಲ್ಲ.
ಯಾವುದೇ ನಿಗಮ ಓಪನ್ ಮಾಡಕ್ ಬರಲ್ಲ ಅಂತದ್ರಲ್ಲಿ ಇವ್ರ ಅಕೌಂಟ್ ಓಪನ್ ಹೆಂಗ್ ಮಾಡಿದ್ರು? ನಿಮ್ಗೆಲ್ಲ ಗೊತ್ತಿದೆ, ಟ್ರಾನ್ಸ್ಪರೆಂಟ್ ಆಕ್ಟ್ 5 ಕೋಟಿ ಮೇಲೆ ಆದ್ರೆ ಕ್ಯಾಬಿನೆಟ್ ಬರಬೇಕು, ಕ್ಯಾಬಿನೆಟ್ಗೆ ಬಂದಿಲ್ಲ. 189 ಕೋಟಿ. ಮತ್ತೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಅಂದ್ರೆ ಲೋನ್ ಕೊಡ್ತೀರಿ, ಅವ್ರಿಗೆ ಎಕ್ವಿಪ್ಮೆಂಟ್ ಕೊಡ್ತೀರಿ, ದಲಿತರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಹಣ ಕೊಡ್ತೀರಿ ಅಂತೇಳಿ ಟೆಂಡರ್ ಕರಿಬೇಕಾಯ್ತು. ಟೆಂಡರ್ ಕರೆದಿಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ. ವಿತೌಟ್ ಟೆಂಡರ್ ಅಮೌಂಟ್ ಅನ್ನ ಕಂಪನಿಗೆ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕಂಪನಿಗಳು ಯಾರ್ಯಾರಿಗೆ ಈ ಹಣ ಹೋಯ್ತು 189 ಕೋಟಿ ಅಷ್ಟೂ ಆಂಧ್ರಾಗ ಹೋಗಿದೆ. ಯಾಕೆಂದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇತ್ತು, ತೆಲಂಗಾಣ ಚುನಾವಣೆ ಇತ್ತು. ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಹೇಳಿದ್ರು ತೆಲಂಗಾಣ ಚುನಾವಣೆಗೆ ಹೋಗ್ಲಿ ಈ ದುಡ್ಡೆಲ್ಲ ಅಂತೇಳಿ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಕೊಟ್ಟಿದ್ದಾರೆ, ವೈನ್ ಸ್ಟೋರ್ಗಳು ಕೊಟ್ಟಿದ್ದಾರೆ, ಬಾರ್ಗಳು ಕೊಟ್ಟಿದ್ದಾರೆ, ಬಸ್ ಟ್ರಾವೆಲರ್ಗಳು ಕೊಟ್ಟಿದ್ದಾರೆ, 2 ವೀಲರ್ ಅಂಗಡಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅದರಲ್ಲಿ ರೇಂಜ್ ರೋವರ್ 4 ಕೋಟಿದು ಕಾರು ತಗೊಂಬಿಟ್ಟವ್ರು, ಒಂದು ಲ್ಯಾಂಬರ್ಗಿ ಕಾರು ತಗೊಂಬಿಟ್ಟವ್ರು, ಒಂದು ಮನೆ ತಗೊಂಡಿದ್ದಾರೆ, 40 kg ಚಿನ್ನ ತಗೊಂಡಿದ್ದಾರೆ. ಯಾರಪ್ಪನ ದುಡ್ಡೋ ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, 40 ಕೋಟಿ ಚಿನ್ನ. ಇಲ್ಲಿ ದಲಿತರ ಮೈ ಮೇಲೆ 1 ಗ್ರಾಮ್ ಚಿನ್ನ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ದಲಿತರ ಹತ್ರ 1 ಗ್ರಾಮ್ ಚಿನ್ನ ಇಲ್ಲ. ಆದ್ರೆ ಇವರು 40 kg ಚಿನ್ನವನ್ನ ಪರ್ಚೇಸ್ ಮಾಡಿದ್ದಾರೆ.